ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಟೆಕ್ 190 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ತಾವು ಇಲ್ಲಿ ನೋಡ್ತಿರ್ಬೋದು, ಜನಗಣತಿಯಲ್ಲಿ ಸ್ವಯಂ ಗಣತಿ ಅಂದರೆ ಸೆಲ್ಫ್ ಎನ್ಯುಮರೇಷನ್ ಎಂದರೆ ನಾಗರಿಕರು ತಾವಾಗಿಯೇ ಆನ್ಲೈನ್ ಮೂಲಕ ತಮ್ಮ ಕುಟುಂಬದ ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಪ್ರಕ್ರಿಯೆಯಾಗಿದೆ. ಇದು 2027ರ ಜನಗಣತಿಯಲ್ಲಿ ಭಾರತದಲ್ಲಿಯೇ ಮೊದಲ ಬಾರಿಗೆ ಪರಿಚಯಿಸಲಾದ ಡಿಜಿಟಲ್ ವ್ಯವಸ್ಥೆಯಾಗಿದೆ. 2027 ಇದರದ್ದು ಸ್ವಯಂ ಗಣತಿಯ ಪ್ರಮುಖ ಮಾಹಿತಿಗಳು. ಸಮಯ: ಕರ್ನಾಟಕದಲ್ಲಿ ಸ್ವಯಂ ಗಣತಿಯ ವಿಂಡೋ ಏಪ್ರಿಲ್ 1ರಿಂದ ಏಪ್ರಿಲ್ 15, 2026 ತೆರೆದಿರುತ್ತದೆ. ವೆಬ್ಸೈಟ್: ಸಾರ್ವಜನಿಕರು ಅಧಿಕೃತ sc.census.gov.in ಪೋರ್ಟಲ್ ಮೂಲಕ ವಿವರಗಳನ್ನು ದಾಖಲಿಸಬಹುದು. ಸೊ ಇವಾಗ ನಾನು ತಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಜಸ್ಟ್ ನೋಡಿ. sc.census.gov.in ಅನ್ನೋ ಸೈಟಿಗೆ ಹೋಗಿ. ಸೊ ನೀವು ಬೇಕಂದ್ರೆ ಏನು ಮಾಡಿ, ಗೂಗಲ್ಗೆ ಹೋಗಿ ಡೈರೆಕ್ಟ್ ನೀವು ಸೆನ್ಸಸ್ ಅಂತ ಹೊಡೆದ್ರೂ ಕೂಡ ಡೈರೆಕ್ಟ್ ಏನಾಗುತ್ತೆ 2027 ಅಂತ ಟೈಪ್ ಮಾಡಿ. ಸೊ ಇಲ್ಲಿ censusindia.gov.in ಸೈಟ್ ಬರುತ್ತೆ. ಸೊ ಇದು ಅಫಿಷಿಯಲ್ ಸೈಟ್ ಇರುತ್ತೆ, census.india.gov.in. ಸೊ ಇದರ ಮುಖಾಂತರ ಕೂಡ ನೀವು ಸೆಲ್ಫ್ ಎನ್ಯುಮರೇಷನ್ ಅಂತ ಕ್ಲಿಕ್ ಮಾಡಿದರೆ ಥರ್ಡ್ ಎಕ್ಸ್ಟರ್ನಲ್ ವೆಬ್ಸೈಟಿಗೆ ಹೋಗುತ್ತೆ ಅಂತ ಲಿಂಕ್ ಇದು ಮಾಡುತ್ತೆ. ಸೊ ಇಲ್ಲಿ sc.census.gov.in ಈ ರೀತಿಯೂ ಕೂಡ ನೀವೇನು ಮಾಡ್ಬೋದು, ಇದನ್ನು ಓಪನ್ ಮಾಡ್ಕೋಬೋದು ವೆಬ್ಸೈಟ್ನ. ಇಲ್ಲ ಡೈರೆಕ್ಟಾಗಿ ನೀವು ಇಲ್ಲಿ sc.census. ಇಲ್ಲಿ ನೋಡ್ಬೋದು https://se.census.gov.in. SC ಅಂದರೆ ಸೆಲ್ಫ್ ಎನ್ಯುಮರೇಷನ್. ಓಕೆ, ಸೊ ಇದನ್ನು ಈ ರೀತಿಯೂ ನಾವು ಓಪನ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಸಮಯ: ಕರ್ನಾಟಕದಲ್ಲಿ ಸ್ವಯಂ ಗಣತಿಯ ವಿಂಡೋ ಏಪ್ರಿಲ್ 1ರಿಂದ ಏಪ್ರಿಲ್ 15, 2026 ತೆರೆದಿರುತ್ತದೆ. ವೆಬ್ಸೈಟ್: ಸಾರ್ವಜನಿಕರು ಅಧಿಕೃತ sc.census.gov.in ಪೋರ್ಟಲ್ ಮೂಲಕ ವಿವರಗಳನ್ನು ದಾಖಲಿಸಬಹುದು. ವಿಧಾನ: ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ಲಾಗಿನ್ ಆಗಿ ಮನೆಯ ಸೌಲಭ್ಯಗಳು ಮತ್ತು ಆಸ್ತಿಗಳ ಬಗ್ಗೆ ಕೇಳಲಾಗುವ ಸುಮಾರು 33 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಗುರುತಿನ ಸಂಖ್ಯೆ ರೆಫರೆನ್ಸ್ ಐಡಿ ಮಾಹಿತಿ ದಾಖಲಿಸಿದ ನಂತರ ನಿಮಗೆ ಒಂದು ಸ್ವಯಂ ಗಣತಿ ಗುರುತಿ ಇರುತ್ತದೆ. ಗಣತಿದಾರರ ಭೇಟಿ: ಮುಂದೆ ಗಣತಿದಾರರು ಎನ್ಯುಮರೇಟರ್ಸ್ ಬಂದಾಗ ನೀವು ಕೇವಲ ಈ ಐಡಿಯನ್ನು ನೀಡಿದರೆ ಸಾಕು, ಅವರು ಮಾಹಿತಿಯನ್ನು ತಾಳೆ ನೋಡಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾರೆ. ಅಂದ್ರೆ ಇದರಿಂದ ಏನಾಗತ್ತಂದ್ರೆ, ಒಂದನೇದಾಗಿ ನಾವೇನು ಗಣತಿ ಮಾಡಕ್ ಮನೆಗೆ ಬರ್ತಾರಲ್ಲ, ಅವರಿಗೆ ನೀವು ಆಲ್ರೆಡಿ ನೀವು ಗಣತಿ ಮಾಡಿರುವಂತಹ ನಿಮ್ದೇ ಏನಂದ್ರೆ ಸ್ವಯಂ ಗಣತಿ ಏನ್ ಮಾಡ್ತೀರಿ ಡೀಟೇಲ್ ಕೊಟ್ಬಿಟ್ರೆ ಅವರಿಗೆ ಏನಾಗುತ್ತೆ, ಆಲ್ಮೋಸ್ಟ್ ಬಹಳಷ್ಟು ಸಮಯ ಉಳಿದಂಗಾಗತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಮಾಹಿತಿ ನೀವು ಆಲ್ರೆಡಿ ನೀವು ಸಬ್ಮಿಟ್ ಮಾಡಿರೋದ್ರಿಂದ ಅವರಿಗೆ ಆ ಮಾಹಿತಿನ ಕ್ರಾಸ್ ವೆರಿಫೈ ಮಾಡ್ತಾರೆ. ಅಂದ್ರೆ ಒಂದಕ್ಕೊಂದು ತಾಳೆ ನೋಡ್ತಾರೆ. ಎರಡು ಸರಿ ಇದ್ದಾಗ ಅವ್ರಿಗೆ ಏನಾಗುತ್ತೆ, ಮತ್ತೆಲ್ಲ ಮಾಡ್ಕೋರೋದು ಸಮಯ ಉಳಿಯುತ್ತೆ. ಓಕೆ, ಈ ಪ್ರಕ್ರಿಯೆಯು ಸರಳವಾಗಿದ್ದು ಗಣತಿದಾರರ ಮನೆಗೆ ಬಂದಾಗ ದೀರ್ಘಕಾಲ ಮಾಹಿತಿ ನೀಡುವ ಅಗತ್ಯವನ್ನು ತಪ್ಪಿಸುತ್ತದೆ. ಸೊ ಎಲ್ಲ ಏನು ಹೇಳಿದೆ ಅದೇ ರೀತಿ ಇದೆ. ಸೊ ನೀವು ಈಗಲೇ ಸ್ವಯಂ ಗಣತಿ ಮಾಡಲು ಬಯಸುತ್ತೀರಾ ಅಥವಾ ಇದಕ್ಕೆ ಬೇಕಾದ ದಾಖಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದೆ ಅಂದಾಗ ಖಂಡಿತ ಕರ್ನಾಟಕದಲ್ಲಿ ಸ್ವಯಂ ಗಣತಿ ಮಾಡುವ ಹಂತಗಳು ಮತ್ತು ಅಗತ್ಯವಿರುವ ದಾಖಲೆ ವಿವರ ಇಲ್ಲಿದೆ. ಬೇಕಾಗುವ ದಾಖಲೆಗಳು ಹಾಗೂ ಮತ್ತು ವಿವರಗಳು: ಜನಗಣತಿ ನಿಯಮಗಳ ಪ್ರಕಾರ ಗಣತಿದಾರರಿಗೆ ಯಾವುದೇ ಭೌತಿಕ ದಾಖಲೆಗಳನ್ನು ತೋರಿಸುವ ಅಗತ್ಯವಿಲ್ಲ. ಆದರೆ ನಿಖರವಾದ ಮಾಹಿತಿ ನೀಡಲು ಈ ಕೆಳಗಿನವುಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಒಳ್ಳೆಯದು. ಆಧಾರ್ ಕಾರ್ಡ್: ಕುಟುಂಬದ ಎಲ್ಲ ಸದಸ್ಯರ ಹೆಸರು ಮತ್ತು ಜನ್ಮ ದಿನಾಂಕವನ್ನು ನಿಖರವಾಗಿ ನಮೂದಿಸಲು ಆಧಾರ್ ಕಾರ್ಡ್ ಕಡ್ಡಾಯ. ಯಾಕಂದರೆ ಇದರಾಗ ಕ್ಲಿಯರ್ ಆಗಿ ನಿಮ್ಮದು ಕುಟುಂಬದ ಎಲ್ಲ ಸದಸ್ಯರ ಹೆಸರು ಮತ್ತು ಜನ್ಮ ದಿನಾಂಕ ನಿಖರವಾಗಿ ನಮೂದಿಸಲು ಇದು ಬೇಕು. ಮತ್ತು ಚಾಲ್ತಿಯಲ್ಲಿರೋ ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡಿಗೆ ಯಾವುದು ಮೊಬೈಲ್ ಸಂಖ್ಯೆ ಲಿಂಕ್ ಇರುತ್ತೆ ಅದು ಇದ್ದರೆ ಭಾಳ ಉತ್ತಮ. ಯಾಕಂದರೆ OTPನ ಸ್ವೀಕರಿಸಲು ಮತ್ತು ಲಾಗಿನ್ ಆಗಲು ಇದು ಬಹಳ ಮುಖ್ಯ. ಮನೆಯ ವಿವರಗಳು: ಮನೆಯ ಮಾಲೀಕತ್ವ, ಕುಡಿಯುವ ನೀರಿನ ಮೂಲ, ವಿದ್ಯುತ್ ಸೌಲಭ್ಯ, ಶೌಚಾಲಯ ಮತ್ತು ಬಳಸುವ ಇಂಧನದ ಮಾಹಿತಿ ಇವನ್ನು ನೀಡಬೇಕು. ಆಸ್ತಿಗಳ ವಿವರ: ಟಿವಿ, ಇಂಟರ್ನೆಟ್, ವಾಹನಗಳು, ಸೈಕಲ್, ಕಾರ್ ಇತ್ಯಾದಿ ಮತ್ತು ಬಳಸುವ ಮುಖ್ಯ ಧಾನ್ಯಗಳ ವಿವರ. ಸ್ವಯಂ ಗಣತಿ ಮಾಡುವ ಹಂತಗಳು ಸ್ಟೆಪ್ ಬೈ ಸ್ಟೆಪ್ ಏನಿದೆ ನೋಡಿ. ಕರ್ನಾಟಕದ ನಾಗರಿಕರು ಏಪ್ರಿಲ್ 1ರಿಂದ ಏಪ್ರಿಲ್ 15, 2026 ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ನಮಗೇನೆಂದರೆ ಒಂದು 15 ದಿನ ಟೈಮ್ ಇದೆ. ಸೊ ಪೋರ್ಟಲ್ಗೆ ಭೇಟಿ ನೀಡಿ. ಅಧಿಕೃತ ಪೋರ್ಟಲ್ ಆಲ್ರೆಡಿ ಹೇಳಿದ್ದೀನಿ. ನೋಂದಣಿ ರಿಜಿಸ್ಟ್ರೇಷನ್ ಮಾಡಬೇಕು. ಮನೆಯ ಯಜಮಾನನ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಮೊಬೈಲ್ಗೆ ಬರುವ OTPಯನ್ನು ದಾಖಲಿಸಿ ಲಾಗಿನ್ ಆಗಬೇಕು. ಸೊ ಆಲ್ರೆಡಿ ಇಲ್ಲಿ ತೋರಿಸಿದ್ದೀನಿ.
ಇಲ್ಲಿ ನೋಡ್ಬೇಕು. ಇಲ್ಲಿ ನೀವೇನು ಮಾಡಬೇಕು, ಫಸ್ಟಿಗೆ ಈ ಸೈಟ್ ಓಪನ್ ಮಾಡಿದಾಗ ಈ ರೀತಿ ಫಸ್ಟ್ ಏನು ಕೇಳುತ್ತೆ ಅಂದರೆ ಸ್ಟೇಟ್ ಕೇಳುತ್ತೆ, ನಿಮ್ಮ ಸ್ಟೇಟ್ ಯಾವುದಂತ. ಸೊ ನಮ್ಮದು ಕರ್ನಾಟಕ ಅಂತ ತೊಗೊಂಡ್ಮೇಲೆ ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾನ ಎಂಟರ್ ಮಾಡಿ. ಓಕೆ, ಕ್ಯಾಪ್ಚಾ ಎಂಟರ್ ಮಾಡಿದ ಮೇಲೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಯಾಪ್ಚಾ ರಾಂಗ್ ಆಗಿದೆ, ಇನ್ನೊಂದು ತೊಗೊಳ್ತೀನಿ. ಕುಡ್ ನಾಟ್ ಫೆಚ್ ನ್ಯೂ ಕ್ಯಾಪ್ಚಾ. ಓಕೆ, ನಮ್ಮ ರೀಲೋಡ್ ಮಾಡೋಣ. ಓಕೆ, ಸೆನ್ಸಸ್ ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲ್ ಇಸ್ ನಾಟ್ ಅವೈಲಬಲ್ ಫ್ರಮ್ 10 PM to 6 AM ಫಾರ್ ಶೆಡ್ಯೂಲ್ ಮೇಂಟೆನೆನ್ಸ್. ಓಕೆ, ಇದೊಂದು ನಮಗೆ ಚಲೋ ಆಯ್ತು ಇವಾಗ. ಸೊ ಈಗ ಏನಂದರೆ ಈ ಒಂದು ಸೆನ್ಸಸ್ ಇರೋದು 10 PM ಒಳಗಡೆನೆ ನೀವು ಮಾಡಬೇಕು. ಅಂದರೆ ಬೆಳಿಗ್ಗೆ 6 ಗಂಟೆ, ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಇವ್ರದ್ದು ಶೆಡ್ಯೂಲ್ಡ್ ಮೇಂಟೆನೆನ್ಸ್ ಇರುತ್ತೆ. ಹಾಗಾಗಿ ಬೆಳಗ್ಗೆ 6 ಗಂಟೆಯ ನಂತರ, ಮುಂಜಾನೆ 6 ಗಂಟೆಯ ನಂತರ ಮತ್ತು ರಾತ್ರಿ 10 ಗಂಟೆಯ ಒಳಗಡೆ ಸೊ ಈ ಪೋರ್ಟಲ್ ಓಪನ್ ಇರುತ್ತೆ. ಇಲ್ಲಿ ಏನು ಮಾಡ್ಬೋದು, ತಾವು ಸೆನ್ಸಸ್ನ ನಮ್ಮದು ಏನು ನಿಮ್ಮದು ಸೆನ್ಸಸ್ ಇರುತ್ತೆ ಅದನ್ನು ಪೂರ್ತಿ ಮಾಡ್ಬೋದು. ಮೊದಲನೇದಾಗಿ ಸ್ಟೇಟು ಮತ್ತು ಕ್ಯಾಪ್ಚಾ ಹಾಕಿ ಎಂಟರ್ ಮಾಡಿ. ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ನಿಮ್ಮದು ಫಾದರ್ ಅಂದರೆ ಇನಿಷಿಯಲ್ ಏನು ಫ್ಯಾಮಿಲಿ ಮೆಂಬರ್ ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ, ತಂದೆ ತಾಯಿ ಯಾರು ಇರ್ತಾರೆ ಅವ್ರದ್ದು ಡೀಟೇಲ್ ಎಂಟರ್ ಮಾಡಿ, ಅವರ ನೇಮು, ಅವ್ರ ಮೊಬೈಲ್ ನಂಬರ್, OTP ಬರುತ್ತೆ, OTPಗೆ ಲಾಗಿನ್ ಆಗಿ ಸೊ ನೆಕ್ಸ್ಟ್ ಅದನ್ನು ನೀವು ಪ್ರೊಸೆಸ್ ಮಾಡ್ಕೋಬೋದು. ಅವ್ರಿಗೆ ಕೇಳಿರೋಂಥ ಮಾಹಿತಿನ ನೀವು ಕೊಡ್ಬೋದು. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ನೋಂದಣಿ, ಮನೆ ಯಜಮಾನರ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ನಮೂದಿಸಿ, ನಿಮ್ಮ ಮೊಬೈಲ್ಗೆ ಬರುವ OTPಯನ್ನು ದಾಖಲಿಸಿ ಲಾಗಿನ್ ಆಗಿ. ಭಾಷೆ ಆಯ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕನ್ನಡ ಅಥವಾ ಇತರ 15 ಭಾಷೆಗಳಲ್ಲಿ ಒಂದನ್ನು ಆರಿಸಿಕೊಳ್ಳಿ. ಸ್ಥಳ ಗುರುತಿಸುವಿಕೆ ಲೊಕೇಶನ್, ಡಿಜಿಟಲ್ ಮ್ಯಾಪ್ನಲ್ಲಿ ನಿಮ್ಮ ಮನೆಯ ನಿಖರವಾದವನ್ನು ಸ್ಥಳವನ್ನು ಗುರುತಿಸಿ ಮತ್ತು ವಿಳಾಸದ ವಿವರವನ್ನು ಜಿಲ್ಲೆ ಪಿನ್ ಕೋಡ್ ಭರ್ತಿ ಮಾಡಿ. ಪ್ರಶ್ನಾವಳಿ ಭರ್ತಿ, ಮನೆಯ ಸೌಲಭ್ಯಗಳು ಮತ್ತು ಸದಸ್ಯರ ಬಗ್ಗೆ ಕೇಳಲಾಗುವ ಸುಮಾರು 33 ಪ್ರಶ್ನೆಗಳಿಗೆ ಉತ್ತರಿಸಿ. ಅದಾದ ಎಲ್ಲ ಆದಮೇಲೆ ಎಲ್ಲ ಒಂದು ಟೈಮ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಪರಿಶೀಲಿಸಿ ಫೈನಲ್ ಸಬ್ಮಿಟ್ ಬಟನ್ ಒತ್ತಿ. SCID ಸೆಲ್ಫ್ ಎನ್ಯುಮರೇಷನ್ ID ಪಡೆಯಿರಿ. ಸಲ್ಲಿಕೆಯಾದ ನಂತರ 11 ಅಂಕಿ ನೋಡ್ರಿ, 11 ಅಂಕಿಗಳ ಸ್ವಯಂ ಗಣತಿ ಗುರುತಿನ ಸಂಖ್ಯೆ ನಿಮ್ಮ ಮೊಬೈಲ್ಗೆ SMS ಮೂಲಕ ಬರ್ತದೆ. ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ. ಮುಂದಿನ ಹಂತ ಏಪ್ರಿಲ್ 16ರಿಂದ ಮೇ 15ರ ನಡುವೆ ಗಣತಿದಾರರು ನಿಮ್ಮ ಮನೆ ಬಂದಾಗ ಈ SCID ನೀಡಿದರೆ ಸಾಕು. ಇಷ್ಟು ಇದು ಬೇಸಿಕ್ ಮಾಹಿತಿ ಇದೆ. ಮುಂದೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಧನ್ಯವಾದಗಳು. ನಮ್ಮ ವಿಡಿಯೋನ ಪೂರ್ತಿ ನೋಡಿ. ಇಂಥ ಹೆಚ್ಚಿನ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ಧನ್ಯವಾದಗಳು.